ಅದೇ ಅದೇ ನೆಟ್ವರ್ಕ್ ಅದೇ ಬ್ರೇಕ್ ಆಗ್ತಿದೆ ಭಾಷೆ ನಿಮ್ಮ ವಾಯ್ಸ್. ಓಕೆ ಓಕೆ ಸರಿ. ಇರ್ಲಿ ಹೇಳಿ ಪಾಶೆ. ಮಾಡ್ಕೊಳ್ಳೋದೇ ಕೆಲವು ಸಾರಿ ನಾವು ದೇವರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇವರ ಯೋಜನೆಗಳೇನಂತ ನಾವು ಅರ್ಥ ಮಾಡ್ಕೊಳ್ತಿಲ್ಲ, ಅಥವಾ ಉದ್ದೇಶ ಅರ್ಥ ಮಾಡ್ಕೊಳ್ತಿಲ್ಲ. ಅವರು ಕೊಟ್ಟ ಕೆಲಸದಲ್ಲಿ ನಾವು ನಂಬಿಗಸ್ತರಾಗ್ತಾ ಇಲ್ಲ. ಹಾಗಾಗಿ ನಾವು ಕೆಲವು ಸಾರಿ ದೇವರ ಯೋಜನೆಗಳಿಗೆ ನಾವು ವಿರುದ್ಧವಾಗಿ ತಪ್ಪಿಸ್ಕೊಂಡು ಓಡಿ ಹೋಗ್ತೀವಿ. ಓಕೆ, ವೆರಿ ಗುಡ್ ಪಾಯಿಂಟ್. ಬಹಳ ಒಂದು ವ್ಯಾಲಿಡ್ ಆದಂತ ಪಾಯಿಂಟ್. ದೇವರ ಚಿತ್ತ ಏನು, ದೇವರ ಏನ್ ಯೋಜನೆ ಇಟ್ಟಿದ್ದಾನಂತ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಆಗೋದ್ರಿಂದ ದೇವರ ಒಂದು ಚಿತ್ತದಿಂದ ನಾವು ಓಡೋಗ್ತೀವಿ, ಅಥವಾ ದೇವರ ಯೋಜನೆಯಿಂದ ನಾವು ಓಡೋಗ್ತೀವಿ ಅಂತಂದು ಹೇಳ್ತಾ ಇದಾರೆ. ಸೊ ಮತ್ತೆ ಬೇರೆ ಯಾರಾದ್ರೂ ದೇವರ ಯೋಜನೆ ಇಂದ ನಾವು ಯಾಕೆ ಓಡೋಗೋದು, ಯಾಕೆ? ಯಾರಿಗಿಲ್ಲ ಅಭಿಪ್ರಾಯ? ಬ್ರದರ್, ಫಸ್ಟ್ ದೇವ್ರ ನಾಮ ಸ್ತೋತ್ರವಾಗ್ಲಿ. ಆತ್ಮಿಕವಾದಂತ ಜೀವಿತ ನಮ್ಮಲ್ಲಿ ಸರಿಯಾಗಿ ದೇವರ ಚಿತ್ತಾನುಸಾರವಾಗಿ ಇಲ್ಲದಿದ್ರೆ, ಆತ್ಮವನ್ನು ನಾವು ಬಲಪಡಿಸದೆ ಶಾರೀರಿಕವಾಗಿ ಬಲ ಹೊಂದಿ ಶಾರೀರಿಕವಾದದ್ದನ್ನು ಪ್ರೀತಿಸಿ